ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕಪ್ಪ ಈಟೊಂದು ಜೋರಾಗಿ ಬಾಕ್ಲಾಗ್ತಿದ್ಯಾ? ಅತ್ತೆ ಮ್ಯಾಕಿರೋ ಕೋಪನ ಕೊತ್ತಿ ಮ್ಯಾಕ್ ತೋರಿಸ್ತಂಗೆ, ಮುತ್ತು ಮ್ಯಾಕಿರೋ ಕೋಪನ ಇಲ್ಲಿ ತೋರಿಸ್ತಿದ್ದೀರಾ. ಮತ್ತಿನ್ನೇನವ ಅವ್ನು ಮುತ್ತು ಏನೋ ದೊಡ್ಡ ಮನ್ಸ ಲಾರ್ಡ್ ಲಬಕ್ ದಾಸು, ಅವನಿಂದ ನಮ್ಮ ಸಚಿನ್ಗೆ ಏನಾರು ಸಹಾಯ ಕೇಳಮ್ಮ ಅಂತ ಹೋದ್ರೆ ಬೆಂಗಳೂರಿಂದ ಬಂದವನು ಹಳೆ ಗಂಡಿನ ಪಾದವೇಗತಿ ಅನ್ನೋ ಹತ್ರ ಯಾವುದೋ ಮನೆಗೆ ಪೇಂಟ್ ಹೊಡ್ಕೊಂಡು ಕೂತವನು. ಏನು ದಿಮಾಗ್ ತೋರಿಸಿದ್ದವನು ನಮ್ಮ ಮುಂದೆ, ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಅವ್ರಿಗೆ ಸೈಟ್ ಕೊಡಿಸ್ದೆ ಇವ್ರಿಗೆ ಸೈಟ್ ಕೊಡಿಸ್ದೆ ಅಂತ. ಎಲ್ಲ ಬಂಡಲ್ ನನ್ನ ಮಗ. ಅಪ್ಪಯ್ಯ, ಮುತ್ತು ಹಂಗೆಲ್ಲ ಸುಳ್ಳು ಹೇಳೋನಲ್ಲ. ಸುಳ್ಳು ಹೇಳ್ತವನೆ ಅಂದ್ರೆ ಅದಕ್ಕೆ ಏನಾರು ಒಂದು ಕಾರಣ ಇರ್ತದೆ. ನಮ್ಮೂರು ದ್ಯಾವಿಪುರದಾಗೆ ನಮ್ಮ ಒಬ್ಬ ವ್ಯಕ್ತಿನ ನಂಬ್ತಾಳೆ ಅಂದ್ರೆ ಅದು ಮುತ್ತುನ್ ಮಾತ್ರ. ನಮ್ಮ ಮನೆನಾಗ ಯಾರೂ ಇಲ್ಲದೆ ಇರ್ಬೇಕಾದ್ರೆ ಮೆಸ್ ನೋಡ್ಕೊತಾನೆ, ತರಕಾರಿ ತಕೊಬತ್ತಾನೆ, ತರಕಾರಿ ಅಷ್ಟನೆ. ಈ ದಿನ ಇಲ್ಲೇ ಇದ್ದ, ಹೆಂಡತಿ ಕಾಟದಿಂದ ಊರ್ ಬಿಟ್ಟು ಬೆಂಗ್ಳೂರ್ಗೆ ಹೋದ. ಅದಕ್ಕೆ ಸುಳ್ಳು ಹೇಳೋದು ಕಳ್ತವನೆ ಅನ್ಸುತ್ತೆ. ಆಟೆ ಕಲ್ತವನೆ ಅಂತ ನಮ್ಮ ಹತ್ರ ಸುಳ್ಳು ಹೇಳ್ಬೇಕಾ? ನಮ್ಮ ಹತ್ರ ಎಷ್ಟು ಸಹಾಯ ತಗೊಂಡವನೆ, ಒಂದು ಸ್ವಲ್ಪ ನನಗೆ ಬುದ್ಧಿ ಬೇಡವಾ? ಇವತ್ತು ನಾನು ಅಂದಿರೋ ಮಾತಿಗೆ ಮೆಸ್ ಕಡೆ ತಲೆ ಹಾಕ್ಬಾರ್ದವನು, ಹಂಗೆ ಹೇಳಿದ್ದೀನಿ. ನಡಿ ನಡಿ ಹಂಗೆ ಮಕ್ಕಳಮ್ಮ. ಗೋಪಾಲಣ್ಣ, ಮುತ್ತು ನಿಂಗೆ 100 ವರ್ಷ ಆಯಸ್ಸು ಕಣ್ಲ. ಅದು ಬೇರೆ ಕೇಳಿ ಅವನ್ಗೆ. ಏಯ್ ತಿರ್ಗಾ ಹಾಕ್ಲ ಬಂದೆ, ಮುಖ ತೋರಿಸ್ಬೇಡ ನಂಗೆ, ಒಯ್ತಾರೋ. ಗೋಪಾಲಣ್ಣ ಹುಸಿ ನಾನು ಹೇಳೋದು ಕೇಳು. ನೋಡು, ನಾನು ಬೆಂಗಳೂರಿಗೆ ಹೋಗಿದ್ದು ದಿಟ, ಅಷ್ಟೋ ಇಷ್ಟ ವ್ಯವಹಾರ ಮಾಡ್ತಿರೋದು ದಿಟ. ಅದು ನಾನು ಹೇಳಿದ್ನಲ್ಲ ಮಿನಿಸ್ಟ್ರು ಅಂತ. ಬೆಳಕಲ್ಲ ಸುಮ್ಕೆ ಹೊಂಟೋಗೋ, ಇಲ್ಲಾಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸಾನಕ ನೀನನ್ನ ಅವಸಿ ಹೇಳವ, ನಾನು ಏನು ಹೇಳಕ್ ಬರ್ತೀನಿ ಅಂತ. ಅಪ್ಪಯ್ಯ ಅವ್ನ್ ಏನ್ ಹೇಳ್ತಾನ ಕೇಳುಮ ಇರಿ. ಮುತ್ತು ಹೇಳ. ಅವನೇನಕ್ಕ ಹೇಳೋದು, ಬರೇ ಸುಳ್ಳೇ ಹೇಳ್ತಾನೆ. ಅಯ್ಯೋ ಸುಮಾ ಹುಸಿ ಸುಮ್ಕಿರೋ. ನೀನು ನಿಮ್ಮ ಅಪ್ಪನಿಗೆ ಎತ್ತು ಕರ ಆಗ್ತು ಅಂದ್ರೆ ಹಿಡಿದು ಕೊಟ್ಟಿಗೆ ಕಟ್ಟು ಅನ್ನಂಗೆ ಮಾತಾಡ್ತೀಯಪ್ಪ. ಹುಸಿ ನಾನು ಹೇಳೋದು ಕೇಳು. ಸುಮಾ ಹುಸಿ ಸುಮ್ಕೆ ಇರವಿ. ಮುತ್ತು ಅದೇನ್ ಹೇಳು. ಗೋಪಾಲಣ್ಣ, ಹುಸಿ ಸತ್ಯ ಜೊತೆ ಸುಳ್ಳು ಯಾಕೆ ಹೇಳ್ದೆ ಅಂತ ಅಂದ್ರೆ, ನಾನು ಬೆಂಗಳೂರಿಂದ ಊರಿಗೆ ಬಂದಾಗ ಊರೆಲ್ಲ ನಿಂದೆ ಮಾತು, ಗೋಪಾಲಣ್ಣ ಬದ್ಲಾಗವನಂತೆ ಅಂತ. ಆದ್ರೆ ನನಗೆ ಯಾಕೊಂದು ನಂಬಿಕೆ ಬರಲಿಲ್ಲ. ಅದಕ್ಕೆ ಹೊಸಿ ರೀಲ್ ಬಿಟ್ಟೆ ಅಟಯ್ಯ. ನೀನ್ ರೀಲ್ ಬಿಡಕ್ ನಾನೇ ಬೇಕಾಗಿತ್ತಲ್ಲ. ಪುಟ್ಟ ಮೀನೇ ನಾನು ಬದಲಾಗಿದ್ದೀನಿ ನಂಬೋಳೆ, ನಿಂದೇನಿಲ್ಲ ಅಲ್ಲಿ. ನೋಡು ಗೋಪಾಲಣ್ಣ, ಮತ್ತೆ ರೀಲ್ ಬಿಟ್ರೆ ಚೆನ್ನಾಗಿರಕ್ಕಿಲ್ಲ ನೋಡು. ಅಯ್ಯೋ ನಾನೀಗ ರೀಲ್ ಬಿಡ್ತಿಲ್ಲ, ಹೇಳೋದಿಲ್ಲ ರಿಯಲ್ವು. ನನ್ನ ಮಾತು ನಂಬು. ನೀನು ನನಗೆ ಕೆಲಸ ತಾವು ಬೈದು ವಾಪಸ್ ಬಂದಲ್ಲ, ಆಮೇಲೆ ನಾನೊಬ್ರು ಬಿಲ್ಡರ್ಗೆ ಫೋನ್ ಮಾಡಿದ್ದೆ. ಅವರು ನಿಮ್ಮ ಅಳಿಯನ್ನ ಕರ್ಕೊಂಡು ಬಾ ಅಂತ ಹೇಳವ್ರೆ. ನಾಳೆ ಅವ್ರನ್ನ ನನ್ನ ಜೊತೆ ಕಳಿಸು, ನಿಮ್ಮ ಅಳಿಯನ ಕೆಲಸ ಗ್ಯಾರಂಟಿ. ಯಾಕೆ ನಿನ್ ಜೊತೆ ಪೇಂಟ್ ಮಾಡಕ್ಕ? ಅರೆ ಇಸ್ಕಿ, ಇದೇನ್ ಸಾನಕ, ನಿಮ್ಮ ಅಪ್ಪ ಒಳ್ಳೆ ಆತರಿಗೂ ಆಂಜನೇಯ ಆಡ್ದಂಗೆ ಆಡ್ತಾರೆ. ನೋಡು ಗೋಪಾಲಣ್ಣ, ನಾಳೆ ನಿನ್ನ ಅಳಿಯನಿಗೆ ನಾನು ಕೆಲಸ ಕೊಡಿಸ್ಲಿಲ್ಲ ಅಂದರೆ ಇನ್ಯಾವತ್ತೂ ನಿನ್ನ ಕಣ್ಣಿಗೆ ಬೀಳಕ್ಕಿಲ್ಲ. ಇದು ನನ್ನ ಹೆಂಡ್ರ ಮೇಲೆ ಆಣೆ. ಮತ್ತೆ ನಾವ್ ಈ ಮನೆಗೆ ವಾಪಸ್ ಬರೋ ಹಾಗೆ ಮಾಡ್ದಿಯಲ್ಲಪ್ಪ. ಬಂಗಾರ, ಅವತ್ತಿನ ಫೋಟೋ ನೋಡಿದಾಗ ಈ ಮನೆಗೆ ಬೀಗ ಆಗ್ತವ್ರೆ, ಇದನ್ನ ನೋಡಿ ನೀವು ಏನು ಮಾಡ್ತಿಲ್ವಲ್ಲ ಅಂತ ಹೇಳ್ದಂಗೆ ಅನ್ನಿಸ್ತಿತ್ತು. ಅದಕ್ಕೆ ನನ್ನಿಂದ
ಏನೂ ಉತ್ತರ ಕೊಡೋಕ್ಕಾಗಲಿಲ್ಲ. ನನಗೆ ಗೊತ್ತು ಅವತ್ತು ನಮಗಿಂತ ನೀನೇ ಚಾನೆ ನೊಂದ್ಕೊಂಡಿದ್ದೆ ಅಂತ. ಬಂಗಾರ, ಆ ದೇವ್ರಿಗೆ ಗೊತ್ತು ಈ ಮನೆ ನಿನ್ನ ಉಸಿರು ಅಂತ. ಅದಕ್ಕೆ ಬಂಗಾರ, ನಿನ್ನನ್ನು ಕಿತ್ಕೊಂಡು ಈ ಮನೆನೂ ಕಿತ್ಕೋಬಾರ್ದು ಅಂತ ಈ ಮನೆನ ನಮಗೆ ವಾಪಸ್ ಕೊಟ್ಬಿಟ್ಟ. ನೋಡು ಬಂಗಾರ, ನಾವೆಲ್ಲ ಮತ್ತೆ ಈ ಮನೆಗೆ ವಾಪಸ್ ಬಂದಿದ್ದೀವಿ. ತಗೊಳ್ಳಿ. ಯಾಕ್ರಿ? ತಗೊಳ್ಳಿ ಹೇಳ್ತೀನಿ. ಕುಂತ್ಕೊಳ್ಳಿ. ಯಾಕೆ? ನನ್ನ ಬಂಗಾರ ಮುಂದೆ ಕುಂತ್ಕೊಂಡು ಈ ಮನೆ ಮುಂದಿನ ಯಜಮಾನಿ ನೀವೇ ಅಂತ ಹೇಳಿ. ಅಯ್ಯೋ ರೀ, ಅದೆಲ್ಲ ಬೇಡ. ನನಗೆ ಸ್ನೇಹ ಆಗಿರಕ್ಕೆ ಇಷ್ಟ. ಇದ್ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನಮ್ಮೊಬ್ಬ ಹೋದ್ಮೇಲೆ ಈ ಮನೆ ಯಜಮಾನಿ ನೀವೇ ಅಲ್ವೇ? ಅದು ಅಲ್ಲದೆ ನನ್ನ ಬಂಗಾರ ಇಲ್ಲೇ ಅವ್ರೆ. ನೀವು ಕುಂತ್ಕೊಂಡ್ರೆ ನನ್ನ ಬಂಗಾರ ಕುಂತ್ಕೊಂಡೆ. ಹೌದು ಕಣಮ್ಮ, ದೊರೆ ಹೇಳ್ತಾ ಇರೋದು ದಿಟ್ಟನೆ. ಬಂಗಾರನೇ ಇಟ್ಟೋಕಿತ ನಮ್ಮ ಜೊತೆ ಹೇಳವಳೆ, ನಾನಿದ್ದಾಗಲೇ ನನ್ನ ಸೊಸೆಗೆ ನನ್ನ ಜವಾಬ್ದಾರಿ ಕೊಡಬೇಕು ಅಂತ. ಆದರೆ ಅದು ಆಗ್ಲಿಲ್ಲ. ನೀನು ಕುಂತು ಈ ಮನೆ ಜವಾಬ್ದಾರಿ ತಗೊಂಡ್ರೆ ಅವಳಿಗೂ ಖುಷಿ ಆಗ್ತೈತೆ. ಇನ್ನು ಏನ್ ಹಿಂದೆ ಮುಂದೆ ನೋಡ್ತಿದ್ಯವ? ಕೂತ್ಕೋ. ಅಪ್ಪ, ನೀನು ಅನ್ಕೊಂಡಂಗೆ ನಮ್ಮ ಮನೆ ನಮ್ಗೆ ವಾಪಸ್ ಸಿಕ್ಕಾಯ್ತು. ನಿನ್ನ ಸೊಸೆ ನಿನ್ನ ಜವಾಬ್ದಾರಿನ ತಗೊಂಡಾಯ್ತು. ಇನ್ನೇನು ಬೇಕವ? ಸರಿ ಅವ, ನೀನು ಹೇಳದ್ಮೇಲೆ ಇಲ್ಲ ಅನ್ನಕ್ಕಾಯ್ತದ? ರೀ, ಯಾಕ್ರಿ ನಿಂತ್ಕೊಂಡ್ರಿ? ಬನ್ನಿ ಕೂತ್ಕೊಳ್ಳಿ. ಹಬ್ಬನೇ ಹೇಳಿದ್ದು, ನೀವು ಹಿಂಗೆ ಕುಂತ್ಕೊಂಡಿದ್ದಾಗ ಕೈ ಕಟ್ಕೊಂಡು ನಿಮ್ಮ ಪಕ್ಕನೇ ನಿಂತಿರ್ಬೇಕಂತೆ. ದೇವ್ರೆ, ಈ ಮನೇಲಿ ಈ ಮಗು ಯಾವಾಗ್ಲೂ ಹಿಂಗೆ ಇರೋದು ಮಾಡಪ್ಪ.